ಹಲೋ ಆಸ್ಪಿರೆಂಟ್ಸ್. ಸೊ ಎಲ್ಲರೂ ಪ್ರಿಲಿಮ್ಸ್ನ ಬರೆದು ಇವಾಗ ಮೇನ್ಸ್ ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಭಾವಿಸ್ತೀನಿ. ಈ ಪ್ರಿಲಿಮಿನರಿ ಎಕ್ಸಾಮ್ ಹಾಗಾಯಿತು ಹೀಗಾಯಿತು ಇದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಸೊ ಯು ವಿಲ್ ಬಿ ದ ಲೂಸರ್ಸ್. ಗೇಮಲ್ಲಿ ಹೆಡ್ ಇರ್ತಾರೆ, ಎಲ್ಲರೂ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಮೇನ್ಸ್ ಬರೆಯೋಕ್ಕೆ ರೆಡಿ ಆಗ್ತಿರ್ತಾರೆ. ನೀವು ರಿಸಲ್ಟ್ ಬಂದಮೇಲೆ ನಾನು ನೋಡ್ತೀನಿ ಅನ್ನೋಷ್ಟೊತ್ತಿಗೆ ಟೈಮ್ ಹೋಗಿರುತ್ತೆ. ಸೊ ಯಾಕೆ ಟಾಪರ್ IAS ಮೇನ್ಸ್ ಎಸ್ಪೆಷಲಿ ಅಷ್ಟು ಸ್ಪೆಷಲ್ಲು? ಯಾಕೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದವರು 100% ಲೀಸ್ಟಲ್ಲಿ ಇರ್ತಾರೆ? ಸೊ ಅದ್ರ ಹಿಂದ್ಗಡೆ ಇರೋ ಸೀಕ್ರೆಟ್ ಏನು? ಸೊ ಇದು ಓಪನ್ ಸೀಕ್ರೆಟು. ಆದರೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿಸೋದನ್ನು ನಾವಿಲ್ಲಿ ಗ್ಯಾರಂಟಿ ಕೊಡ್ತೀವಿ. ಅಂದರೆ ನೀವು ಇಲ್ಲಿ ಯಾರು ನಾವೇನು ಬ್ರೈಟ್ 30 ಗ್ರೂಪ್ಗಳು ಏನು ಮಾಡಿರ್ತೀವಿ ಅದರಲ್ಲಿ ಜಾಯ್ನ್ ಆಗ್ತೀರಿ. ಸೊ 100% ನನಗೇನು ಮಾತಾಡ್ತೀನಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಸೊ ಸಕ್ಸಸ್ಸು ನಿಮಗೆ ಸಿಗೋದು ಅದೇ ಕಾರಣಕ್ಕೆ. ಸೊ ಅದೇ ಆ ಸೀಕ್ರೆಟ್ ಏನು? ಸೊ ನಾವು ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡ್ತೀವಿ ಅಂತಂದರೆ, ಸೊ KS ಮೇನ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ. ಸೊ ಎಸ್ ಎ ಮತ್ತು ಜನರಲ್ ಸ್ಟಡೀಸ್ 1, 2, 3, 4. ಸೊ ಟೋಟಲ್ 1250 ಮಾರ್ಕ್ಸ್ಗೆ ಎಕ್ಸಾಮ್ ಇದೆ. ಸೊ ವಾಟ್ ಈಸ್ ದ ಸ್ಟ್ರಾಟಜಿ? ಹೇಗೆ ಸ್ಕೋರ್ನ ಮ್ಯಾಕ್ಸಿಮೈಸ್ ಮಾಡೋದು? ನಾವೇನು ಮಾಡ್ತೀವಿ, ವಿಲ್ ಬಿ ಸ್ಟಡಿಂಗ್ ಲೈಕ್ ಎನಿಥಿಂಗ್ ಫಾರ್ ಒನ್ ಸಬ್ಜೆಕ್ಟ್ ಕಂಟಿನ್ಯೂಸ್ಲಿ, ಒಂದು 60 hours, 80 hours, 100 hours. ಬಟ್ ಆಲ್ವೇಸ್ ಲುಕ್ ಅಟ್ ವಾಟ್ ಈಸ್ ದ ರಿಟರ್ನ್ಸ್. ಏನು ರಿಟರ್ನ್ಸ್ ಸಿಗುತ್ತೆ ಅಂತ ನೋಡಬೇಕು. ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ನಾವು ಹಾಕೋ ಟೈಮಿಗೂ ಅದರಿಂದ ಬರುವಂಥ ಮಾರ್ಕ್ಸ್ ಎಷ್ಟು. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಸಕ್ಸಸ್. ಏನದು ಸಿಂಪಲ್ ಫಾರ್ಮುಲಾ. ಸೊ ಟಾಪರ್ IAS ಅಲ್ಲಿ ನಾವು ಫಾಲೋ ಮಾಡೋದು ಏನಪ್ಪ ಅಂತಂದರೆ, ಅಸ್ಯೂಮ್ ದಟ್ ದರ್ ಆರ್ 25 ಕ್ವಶನ್ಸ್. 25 ಕ್ವಶನ್ಸಲ್ಲಿ 10 ಮಾರ್ಕ್ಸ್ ಈಚ್ ಅಂತ ಅನ್ಕೊಳ್ಳಿ ಫಾರ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. 250 ಮಾರ್ಕ್ಸ್. ಒಬ್ಬ ಸೀರಿಯಸ್ ಸ್ಟೂಡೆಂಟು ತುಂಬ ಓದ್ತಾರೆ ಅಂತ ಇಟ್ಕೊಂಡ್ರು ಕೂಡ ವಾಟ್ ದೇ ವಿಲ್ ಡೂ, ಮಿಸ್ಟೇಕ್ ಏನು ಮಾಡ್ತಾರೆ, ತುಂಬ ಡೀಟೇಲ್ ಆಗಿ ಓದ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಸಿಲೆಬಸ್, ಒಂದು ಪೇಪರಲ್ಲಿ 3 ಸಬ್ಜೆಕ್ಟ್ ಇದೆ. ಸೊ ಒಂದು ಸಬ್ಜೆಕ್ಟನ್ನು ಸಿಕ್ಕಾಬಟ್ಟೆ ಡೀಟೇಲ್ ಆಗಿ ಓದ್ತಾರೆ. ಅವಾಗ ಏನಾಗುತ್ತೆ, ಸೊ ದೇ ವಿಲ್ ಬಿ ಸ್ಕೋರಿಂಗ್ ಲೈಕ್ ಫಾರ್ 10ಗೆ ಮೇ ಬಿ 8 ಅಥವಾ 9 ಮಾರ್ಕ್ಸ್ ತಗೊಳ್ತಾರೆ. ಎಷ್ಟು ಕ್ವಶನ್ಸ್ಗೆ? ಸೊ ಮೇ ಬಿ ಲೈಕ್ ಒಂದು 5 to 6 ಕ್ವಶನ್ಸ್ಗೆ ತೊಗೊಳಕ್ಕೆ ಸಾಧ್ಯತೆ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ, ಸೊ ಬೇರೆ ಟಾಪಿಕ್ಗಳಲ್ಲಿ ಆವ್ರೇಜ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಒಂದು 5 ಮಾರ್ಕ್ಸ್ ತೊಗೊಳ್ಬೋದು ಅಂತ. 4 ರಿಂದ 5 ಕ್ವಶನ್ಸ್ಗಳು ಆನ್ಸರೇ ಗೊತ್ತಿರೋದಿಲ್ಲ, ಅಲ್ಲಿ ಅವ್ರು ಏನು ಮಾಡ್ತಾರೆ 0 ಅಥವಾ 1 ಮಾರ್ಕನ್ನು ತಗೊಳ್ತಾರೆ. ಸೊ ಈ ಸ್ಟ್ರಾಟಜಿನಲ್ಲಿ ಅವರು ಅಷ್ಟು ಚೆನ್ನಾಗಿ ಓದಿ ಡೀಟೇಲಿಂಗ್ ಆಗಿ ಬರೆದ್ರೂ ಕೂಡ ಸೊ ಆ ಸ್ಕೋರ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತಂದರೆ, ಸೊ 125ವರೆಗೂ ನಿಂತ್ಕೊಂಡಿರುತ್ತೆ. ನಾನು ಅದು ಕಾಮನ್ ಪ್ರಾಬ್ಲಮ್ಮು ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡ್ತೀವಿ, ನಮ್ಮ ಸ್ಟ್ರಾಟಜಿ ಏನು? ತುಂಬ ಸಿಂಪಲ್ಲು. ನಾವು ಎಲ್ಲ ಪ್ರಶ್ನೆಗಳಲ್ಲೂ ಪ್ರತಿ ಟಾಪಿಕ್ಕು ಕೂಡ ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಇಟ್ಕೊಳ್ಳೋಣ. ಸೊ ಸುಮಾರು ಎಷ್ಟು ಟಾಪಿಕ್ ಇದಾವೆ, ಒಂದು 80 ಟಾಪಿಕ್ ಇರ್ಬೋದು, ಎಲ್ಲ ಸೇರಿ 100 ಟಾಪಿಕ್ ಇದಾವೆ ಅಂತಲೇ ಇಟ್ಕೊಳ್ಳಿ. ಎಲ್ಲ ಟಾಪಿಕಲ್ಲೂ ನಾವೇನು ಮಾಡ್ತೀವಿ, 20 ಪಾಯಿಂಟ್ಸ್. ಓಕೆ, ಪ್ರತಿಯೊಂದು ಟಾಪಿಕ್ಗೂ ಕೂಡ 20 ಪಾಯಿಂಟ್ಸ್ ಗ್ಯಾರಂಟಿ. ಹೇಗೆ? ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಟಾಪರ್ IAS ಮೇನ್ಸ್ ನೋಟ್ಸು ಎಷ್ಟು ಪಾಪ್ಯುಲರು, ಯಾಕೆ ಪಾಪ್ಯುಲರ್? ಯಾಕಂದ್ರೆ ಒಂದೇ ಒಂದು ಟಾಪಿಕನ್ನು ನಾವು ಬಿಟ್ಟಲ್ಲ. ಪ್ರತಿಯೊಂದು ಟಾಪಿಕ್ಕು, ಅದು ಎಷ್ಟೇ ಮೈನ್ಯೂಟ್ ಟಾಪಿಕ್ ಇರಲಿ, ಅದು ಕೊಡಲ್ಲ. ಸೊ ವಿ ಡೋಂಟ್ ಕೇರ್. ಪ್ರತಿ ಟಾಪಿಕ್ ಮೇಲೂ ಕೂಡ ಮಿನಿಮಮ್ 10 to 20 ಪಾಯಿಂಟ್ಸ್ಗಳನ್ನ ನಿಮಗೆ ಕೊಡ್ತೀವಿ. ಸೊ ನೀವು ಯಾವುದೇ ಬೇರೆ ಸೋರ್ಸ್ಗಳನ್ನ ನೋಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನೋಟ್ಸ್ ಮೇಲೆ 100% ನೀವು ರಿಲೈ ಆಗ್ಬೋದು. 100% ಐ ಸೇ. ಸೊ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್. ಬಟ್ ಕರೆಂಟ್ ಅಫೇರ್ಸ್ ಟೈಮ್ ಟು ಟೈಮ್ ಅಪ್ಡೇಟ್ ಆಗುತ್ತೆ ಎಕ್ಸಾಮ್ ಹತ್ರ ಬಂದಂಗೆ. ಅದನ್ನು ಬಿಟ್ಟರೆ ಸ್ಟ್ಯಾಟಿಕ್ 100% ನೀವು ನೋಟ್ಸ್ನ ರಿಲೈ ಆಗ್ಬೋದು. ಕರೆಂಟ್ ಅಫೇರ್ಸು ಅಡಿಷನಲ್ಲಿ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಪ್ರತಿ ಟಾಪಿಕ್ ನಾನು ಯಾವ ಟಾಪಿಕ್ ಕೊಟ್ಟರು ಗೊತ್ತು ನನಗೆ, ಯಾವ್ದಾರ ಇರಲಿ ಕ್ವಶನ್, ಅದು ಹರಪ್ಪನ್ ಸಿವಿಲೈಸೇಷನ್ ಕೇಳ್ತಾನೆ, ವೇದಿಕ್ ಸಿವಿಲೈಸೇಷನ್ ಕೇಳ್ತಾನೆ, ಅಥವಾ ಜಜ್ಮಾನಿ ಸಿಸ್ಟಮ್ ಕೇಳ್ತಾನೆ, ವಾಟ್ ಏನೇ ಕ್ವಶನ್ಸ್ ಇದೆ. ಸೊ ನನಗೆ ಯಾವಾಗ 20 ಪಾಯಿಂಟ್ ಗೊತ್ತು, ಸೊ ನಾನು ಪ್ರತಿ ಕ್ವಶನ್ನನ್ನು ಕೂಡ ನಾನು ಅಟೆಂಡ್ ಮಾಡ್ತೀನಿ. ಓಕೆ, ಸುಮ್ಮನೆ ಅಸಂಪ್ಷನ್ ನಾನು ತುಂಬ ಬೆಟರ್ ಆನ್ಸರ್ ಬರೆಯಲ್ಲ ಅಂತಲೇ ಇಟ್ಕೊಳ್ಳೋಣ. 25ಗೆ ಪ್ರತಿಯೊಂದು ಕ್ವಶನ್ನು 6 ಮಾರ್ಕ್ಸ್ ಬಂದರೂ ಕೂಡ 150 ಆಗೋಯ್ತು. ಓಕೆ, ಸೊ 150 ಮಾರ್ಕ್ಸು ನಾನು ಹೇಳ್ತಾ ಇರೋದು ಆವ್ರೇಜ್ ಸ್ಕೋರಿಂಗಲ್ಲಿ 25 × 6. ಸೊ 150 ಇನ್ ಈಚ್ ಸಬ್ಜೆಕ್ಟ್. ಸೊ ಟಾಪರ್ IAS ಸ್ಟೂಡೆಂಟ್ ಸ್ಕೋರ್ಸ್ಗಳು ನಿಮಗೆ ಗೊತ್ತಿದೆ ಅನ್ಕೋತೀನಿ, ಪ್ರೂಫ್ ಇದೆ. 175 ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ SAನಲ್ಲೇ 175, 176, 177, 181. ಸೊ ಒಂದು 6 ಜನ ತಗೊಂಡಿದ್ದಾರೆ. ಓಕೆ, ಸೊ 175 ಈಸಿಯಾಗಿ ಸ್ಕೋರ್ ಮಾಡೋಕ್ಕಾಗ್ತಾ ಇದೆ ಈ ಸ್ಟ್ರಾಟಜಿಯಿಂದ. 25 into ನನ್ನ ಗ್ಯಾರಂಟಿ. ಇಟ್ ಇಸ್ ನಾಟ್ ಲೈಕ್ ನೀವು 175 ತಗೋತೀರ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ. 150 ಗ್ಯಾರಂಟಿ ನಾನು ಮಾಡಿಸ್ಕೊಡ್ತೀನಿ. ಓಕೆ, ಯಾವ ರೀತಿ ನೀವು ಆನ್ಸರ್ ಬರೀತೀರಾ, ಸೊ ಹೇಗೆ ಬರೀಬೇಕು, ಆನ್ಸರ್ ರೈಟಿಂಗ್ ಸ್ಕಿಲ್ನ ಅದನ್ನು ಹೇಗೆ ಇನ್ಕಲ್ಕೇಟ್ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಪ್ರಾಕ್ಟೀಸ್ಡ್. ಸೊ ಟಾಪರ್ IAS ಸೀಕ್ರೆಟ್ ಏನಪ್ಪ ಅಂತ ಕೇಳಿದ್ರೆ ಇಷ್ಟೇ. ವಿ ಮೇಕ್ ಶೂರ್ ದಟ್ ಕವರ್ ಕಾಂಪ್ರಹೆನ್ಸಿವ್ಲಿ ಹೋಲ್ ಸಬ್ಜೆಕ್ಟ್ 100% ಕವರ್ ಮಾಡ್ತೀವಿ. 100% ಕವರ್ ಮಾಡಿ ಯಾವ ಕ್ವಶನ್ ನಾವು ಬಿಡೋ ಮಾತೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಈಚ್ ಪೇಪರು 150 ಈಸ್ ಅವರ್ ಗ್ಯಾರಂಟಿ. ನೀವು 100% ನಾವು ಏನು ಹೇಳ್ತೀವಿ ಅದನ್ನು ಕೇಳಿದ್ದೆ ಆದರೆ, 100% ಟಾಪರ್ IAS ನೋಟ್ಸ್ ಮೇಲೆ ನೀವು ರಿಲೈ ಆಗಿದ್ದೆ ಆದರೆ, 100% ನಾವು ಕೊಡೋ ಅಸೈನ್ಮೆಂಟ್ ನೀವು ಮಾಡಿದ್ದೆ ಆದರೆ, ಓಕೆ. ಸೊ 175, 180, 170, 190, ಎಸ್ ಇಟ್ಸ್ ಪಾಸಿಬಲ್. ಬಟ್ ನಾನು ಹೇಳ್ತಾ ಇರೋದು ಮಿನಿಮಮ್ ಗ್ಯಾರಂಟಿ 150. ಓಕೆ, ಸೊ ನೀವು ಕೇಳ್ತೀರಾ ಅನ್ನೋದು.
ಈ ಸೀಕ್ರೆಟ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅದ್ರ ಸಕ್ಸಸ್ ಇದೆ. ಸೀಕ್ರೆಟ್ ತಿಳ್ಕೊಂಡ ತಕ್ಷಣ ನಿಮಗೆ ಸಕ್ಸಸ್ ಬರಲ್ಲ, ಯು ಆಲ್ ನೋ ದ್ಯಾಟ್. ಆ ಒಂದು ಫೋರ್ಸ್ ಬೇಕು, ಆ ಫೋರ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀರ ಅಂದ್ಕೊಳ್ತೀನಿ. ಸೊ ಓಪನ್ ಆಗಿ ಹೇಳಿದ್ದೀನಿ, ಯಾವ ರೀತಿ ಹಿಂದೆನೂ ಕೂಡ ಹೇಳಿದ್ದೀನಿ ನಾನು. ಸೊ ಯಾವ ರೀತಿ ನಾವು ಹೇಳ್ತೀವಿ ಅದನ್ನು ಮಾಡಿಸ್ತೀವಿ, ಅದರಿಂದ ರಿಸಲ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು.